ಶಾಲಾ ಬೋಧನಾ ಕಾಯಕದ ಜೊತೆಗೆ ಹೆಚ್ಚುವರಿ ಬಿಎಲ್ಒ ಕರ್ತವ್ಯದ ತೀವ್ರ ಒತ್ತಡದಿಂದ ಶಿಕ್ಷಕರು ಅನುಭವಿಸುತ್ತಿರುವ ಮಾನಸಿಕ ತೊಂದರೆಯನ್ನು ತಪ್ಪಿಸಲು ಅವರನ್ನು ತಕ್ಷಣವೇ ಈ ಜವಾಬ್ದಾರಿಯಿಂದ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಮುಂಡರಗಿ ಹಾಗೂ ವಿವಿಧ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು ಮುಂಡರಗಿ ತಹಶೀಲ್ದಾರ್ ಮೂಲಕ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕಿನಲ್ಲಿ 50%ಕ್ಕಿಂತ ಹೆಚ್ಚು ಶಿಕ್ಷಕರು ಬಿಎಲ್ಒ ಹಾಗೂ ಹೆಚ್ಚುವರಿ ಬಿಎಲ್ಒ ಆಗಿ ನಿಯೋಜನೆಗೊಂಡಿರುವುದರಿಂದ ಮೂಲ ಬೋಧನೆಗೆ ತೊಂದರೆಯಾಗುತ್ತಿದೆ. ಶಾಲಾ ಅವಧಿಯನ್ನು ಹೊರತುಪಡಿಸಿ ಆನ್ಲೈನ್ ಸಭೆ ಹಾಗೂ ಫೋನ್ ಕರೆಗಳ ಮೂಲಕ ಅನಗತ್ಯ ಮಾನಸಿಕ ಒತ್ತಡ ಹೇರಲಾಗುತ್ತಿದೆ ಎಂದು ನೌಕರರು ಕಳವಳ ವ್ಯಕ್ತಪಡಿಸಿದ್ದಾರೆ. ಬಿಎಲ್ಒ ಕಾರ್ಯದ ಒತ್ತಡದಿಂದಾಗಿ ಜುಲೈ 18ರಂದು ಕರ್ತವ್ಯದಲ್ಲಿದ್ದಾಗಲೇ ನಿಧನರಾದ ಬಾಗೇವಾಡಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ರತ್ನವ್ವ ಬಳಿಗೇರ ಅವರ ಕುಟುಂಬಕ್ಕೆ ಸರ್ಕಾರ ತಕ್ಷಣವೇ ಆರ್ಥಿಕ ನೆರವು ಹಾಗೂ ಪರಿಹಾರ ಒದಗಿಸಬೇಕು ಎಂದು ನಿಯೋಗ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗರಾಜ ಬಸವರಡ್ಡಿ ಹಳ್ಳಿಕೇರಿ, ಕಾರ್ಯದರ್ಶಿ ಶಂಕರ ಸರ್ವದೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಪಿ ಶೀರನಹಳ್ಳಿ, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಸಿ ಹರ್ತಿ ಸೇರಿದಂತೆ ಪ್ರಮುಖ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಿಎಲ್ಒ ಕರ್ತವ್ಯಕ್ಕೆ ನೇಮಕವಾಗಿರುವ ಮುಂಡರಗಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಅನೇಕ ರೀತಿಯ ಒತ್ತಡಗಳು ಎದುರಾಗ್ತಿದ್ದು, ಈ ನಡುವೆ ಒತ್ತಡದ ಮಧ್ಯದಲ್ಲಿಯೂ ಕೂಡ ಇತ್ತೀಚೆಗೆ ಆರಂಭವಾಗಿರತಕ್ಕಂಥ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿಭಾಯಿಸ್ತಿದ್ದಾರೆ. ಬಹುತೇಕ SIRನಲ್ಲಿ ಭಾಗಿಯಾಗಿರುವಂಥ ನೌಕರರು 100% ಪ್ರಗತಿಯನ್ನು ಸಾಧಿಸಿ ಇನ್ನೂ ಅನೇಕ ನೌಕರರು ಒಂದು ಪೂರ್ಣಗೊಳಿಸುವ ಹಂತದಲ್ಲಿ ಇರ್ತಾರೆ. ಆದರೂ ಸಹ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ಶಾಲೆಗಳಲ್ಲಿ 50%ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳ ಇರುವಂಥ ಸಂದರ್ಭದಲ್ಲಿ ಕೂಡ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇವತ್ತು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು, ಇವತ್ತು ಅಧಿಕಾರಿಗಳು ಇನ್ನೂ ಕಟ್ ಅಪ್ಡೇಟ್ ಇದ್ದರೂ ಕೂಡ ಇವತ್ತೇ ಮುಗಿಸ್ಬೇಕು, ನಾಳೆ ಮುಗಿಸ್ಬೇಕು ಅಂತಕ್ಕಂಥ ಒತ್ತಡವನ್ನು ಹೇರ್ತಾ ಮಾನಸಿಕವಾಗಿ ಒತ್ತಡವನ್ನು ಇವತ್ತು ಫೇಸ್ ಮಾಡ್ತಿದ್ದಾರೆ ನಮ್ಮ ನೌಕರರು. ಹಾಗಾಗಿ ಇವತ್ತು SIR ಪ್ರಕ್ರಿಯೆಯನ್ನು ಒತ್ತಡ ಮುಕ್ತವಾಗಿ ನಿಭಾಯಿಸಲಿಕ್ಕೆ ಅವಕಾಶವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ನೀಡಿದ್ದೇವೆ. ಇವತ್ತು ಇದರ ಜೊತೆಗೆ ಮೊನ್ನೆ 18ನೇ ತಾರೀಕು ಬಾಗೇವಾಡಿ ಗ್ರಾಮದಲ್ಲಿ SIR ಕಾರ್ಯದಲ್ಲಿ ಕರ್ತವ್ಯ ನಿರತರಾಗಿದ್ದಂಥ ಅಂಗನವಾಡಿ ಕಾರ್ಯಕರ್ತೆಯರಾದಂಥ ಶ್ರೀಮತಿ ರತ್ನಮ್ಮ ಬಳಿಗಾರ್ ಅವರು ಅಕಾಲಿಕ ಮರಣವನ್ನು ಅಪ್ಪಿದ್ರು. ಆ ಒಂದು ಕಾರಣಕ್ಕಾಗಿ ಸರ್ಕಾರದಿಂದ ಅವರ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡ್ಬೇಕು, ಅವರ ಕುಟುಂಬದ ಜೊತೆಗೆ ಸರ್ಕಾರ ನಿಲ್ಲಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ. ಜೊತೆಗೆ ಮುಂಬರುವ ದಿನಮಾನಗಳಲ್ಲಿ ಈ SIR ಪ್ರಕ್ರಿಯೆಯನ್ನು ನಮ್ಮ ನೌಕರರು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳಿಸ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ, ಜೊತೆಗೆ ಮುಂಬರುವ ದಿನಮಾನಗಳಲ್ಲಿ ಮೂಲ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಅನುಕೂಲವಾಗುವಂತೆ ಬಿಎಲ್ಒ ಕಾರ್ಯದಿಂದ ವಿಶೇಷವಾಗಿ ಶಿಕ್ಷಕರನ್ನು ಮುಕ್ತಗೊಳಿಸಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಮತ್ತೆ ಈಗ ನೋಡ್ತಾ ಇದ್ದೀವಿ ನಾವೆಲ್ಲ ಮೊನ್ನೆ ತಾನೇ ಬಿಎಲ್ಒ ಒಬ್ಬರು ಒಂದು ಅಧಿಕ ಒತ್ತಡದ ಮೂಲಕ ಇವತ್ತು ನಮ್ಮ ಪ್ರಾಣವನ್ನ ತ್ಯಾಗ ಕೂಡ ಮಾಡಿರ್ತಕ್ಕಂಥದ್ದು. ಹಾಗೆ ಉಳಿದ ಅಧಿಕಾರಿಗಳು ಕೂಡ ಇವತ್ತು ಆರೋಗ್ಯದಲ್ಲಿ ಏರ್ಪೇರು ಆಗತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ದಯವಿಟ್ಟು ಮಾನ್ಯರಿಗೆ ವಿನಂತಿಸಿಕೊಳ್ಳೋದು ಏನಂದ್ರೆ, ನಮ್ಮ ತಾಲೂಕು ನೌಕರ ಸಂಘದ ಘಟಕದ ವತಿಯಿಂದ ಎಲ್ಲಾ ನಮ್ಮ ಪದಾಧಿಕಾರಿಗಳು, ವಿವಿಧ ವೃಂದ ಸಂಘಗಳ ಎಲ್ಲಾ ಪದಾಧಿಕಾರಿಗಳ ಅಧ್ಯಕ್ಷರು, ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ತಾವುಗಳು ಈ ಒಂದು ಒತ್ತಡವನ್ನ ತಗ್ಗಿಸಿ ಇನ್ನೂ ಒಂದು ವಾರ ತಗೊಳ್ಳಿ. ಇನ್ನೂ ಟೈಮ್ ಮಾಡಿದೆ, ಆ ಟೈಮ್ ಮಾಡಿದ್ರೆ ನಮ್ಮೆಲ್ಲಾ ನೌಕರರು ಮುಗಿಸ್ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಈ ಒಂದು ಒತ್ತಡವನ್ನು ಕಡಿಮೆ ಮಾಡಿ ಮುಂದಿನ ದಿನಮಾನಗಳಲ್ಲಿ SIR ಅನ್ನ ಬಹಳಷ್ಟು ಯಶಸ್ವಿಯಾಗಿ ಪೂರ್ಣಗೊಳ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲಾ ನೌಕರರು ಮಾತಾಡತಕ್ಕಂಥ ನಮ್ಮಲ್ಲಿ ವಿನಂತಿಸ್ಕೊಡ್ತಾ, ನಮ್ಮ ಅತಿ ಹೆಚ್ಚನ್ನು ಪ್ರಚಾರ ಮಾಡಿ ಉಳಿದ ಜಿಲ್ಲೆಗಳನ್ನು ಪ್ರಚಾರ ಮಾಡಿದ್ರೆ ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದು ನಮ್ಮ ಗದಗ ಜಿಲ್ಲೆ ಇದೆ. ಅದ್ರ ಜೊತೆಗೆ ನಮ್ಮ ಮುಂಡರಗಿ ತಾಲೂಕು ಕೂಡ ನೋಡ್ತಾ ಇದ್ವಿ 50% ಹೆಚ್ಚು ಹುದ್ದೆಗಳು ಇವತ್ತು ಖಾಲಿ ಇದಾವೆ. ಅವೆಲ್ಲಾ ಕೆಲಸಗಳು 50% ಇರ್ತಕ್ಕಂಥ ನೌಕರರೇ ಎಲ್ಲಾ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾರೆ. ಇದರ ಮಧ್ಯದೊಳಗೆ ಅತಿ ಹೆಚ್ಚು ಪ್ರೋಗ್ರೆಸ್ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು ಜಿಲ್ಲೆ ಇದೆ. ಹಾಗಾಗಿ ಮಾನ್ಯರಿಗೆ ವಿನಂತಿಸಿಕೊಳ್ಳೋದು ಏನಂದ್ರೆ, ನಮ್ಮ ಅಧ್ಯಕ್ಷರ ಮುಖೇನ, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರ ಮುಖೇನ ಇವರು ಎಲ್ಲ ವೃಂದ ಸಂಘಗಳ ಮುಖಾಂತರ ಒಂದು ಒತ್ತಡವನ್ನು ತಗ್ಗಿಸಿ ಒಂದು ಎಲ್ಲಾ ನೌಕರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರ ಮುಖಾಂತರ ವಿನಂತಿಸಿಕೊಳ್ತೇನೆ. ನನಗೆ ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.